ಇವತ್ತು ನಾವು ಸಂಡೇ ಸ್ಪೆಷಲ್ ಎಗ್ ಮಸಾಲ ಮಾಡ್ತಿದ್ದೀವಿ. 2 ಟೊಮಾಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 3 ಮೆಣಸಿನ್ಕಾಯಿ, 1 ಇಂಚ್ ಅಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನಂತರ ಒಂದು ಸ್ವಲ್ಪ ನಾವು ಅದನ್ನು ಬೇಯಿಸ್ಕೋಬೇಕು. ಈರುಳ್ಳಿನ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಸ್ವಲ್ಪ ಈರುಳ್ಳಿನ ನಾವು ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿಯನ್ನು ಸೇರಿಸ್ಬೇಕು, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮಾಟೊ ಹಾಕಬೇಕು. 2 ಟೊಮಾಟೊ ತೊಗೊಂಡಿದ್ದೆ, 2 ಟೊಮಾಟೊ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ 4 ಲವಂಗ, ಒಂದು ಸ್ವಲ್ಪ ಮೆಣಸು ಕಾಳು, 2 ಚಕ್ಕೆ, ಒಂದು ಸ್ವಲ್ಪ ಸಾಜೀರಿಗೆ, ಮಸಾಲೆ ಐಟಮ್ಸನ್ನು ಅದಕ್ಕೆ ಹಾಕಿ ನಾವು ಒಂದು 5-6 ಸೆಕೆಂಡ್ನಷ್ಟೇ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಪುದೀನ, ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು ನಾವು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಮಿಕ್ಸಿ ಮಾಡಿಕೊಂಡು ಹಾಕ್ಕೋಬೋದು. ನಾವು ಟೇಸ್ಟ್ ಚೆನ್ನಾಗಿ ಬರಲಿಕ್ಕೆ ಹಾಕಬೇಕು ಅಷ್ಟೇ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾವು. ಈಗ ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ ಎಲ್ಲ ನಾವು ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ ಹಾಕ್ಕೋಬೇಕು. ನಾವು ಮಿಕ್ಸರ್ ಹಾಕೋದನ್ನ ಉಳ್ಳಾಗಡ್ಡೆ, ಟೊಮಾಟೊ ಹಣ್ಣು, ಮಿಕ್ಸಿ ಜಾರಿಗೆ ನಾವೆಲ್ಲ ಹುರಿದಂಥ ಮಸಾಲೆನ ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನಾವು ಈ ಮೊಟ್ಟೆನ ಕಟ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕಬೇಕು. ಅಂದರೆ ಚೆನ್ನಾಗಿ ಬರ್ತಿದೆ ಟೇಸ್ಟ್. ತತ್ತಿಗೆ ಮಸಾಲನ ನಾವು ತುಂಬಬೇಕು. ಅದಕ್ಕೆ ನಾವು ಅದನ್ನು ಎಗ್ ಮಸಾಲ ಅಂತ ಕರಿತೀವಿ. ಎಗ್ಗಿಗೆ ಮಸಾಲನ ಫಿಲ್ ಮಾಡ್ತೀವಲ್ಲ, ಅದಕ್ಕೆ ಇದು ಎಗ್ ಮಸಾಲ. ಈ ರೀತಿಯಾಗಿ 4 ತತ್ತಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಈ ತುಂಬಿರುವಂತಹ ಎಗ್ಗನ್ನು ಆ ಎಣ್ಣೆಲಿ ಹಾಕಿ ಸ್ವಲ್ಪ ನಾವು ಉಳ್ಳಾಡಿಸ್ಕೋಬೇಕು. ಅದನ್ನು ಈ ರೀತಿ ಚಮಚಲ್ಲೇ ಉಳ್ಳಾಡಿಸಿದ್ರೆ ಮುರಿದು ಬಿಡುತ್ತೆ. ಹಾಗೆ ಬಟ್ಟೆನೋ ಅಥವಾ ಏನೋ ಹಿಡ್ಕೊಂಡು ಬಿಸಿ ಇರುತ್ತೆ ಅದು. ಹಾಗಾಗಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು 4 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನಾವು. ಅದೆಲ್ಲ ಮಸಾಲ ಅದೆಲ್ಲ ಅದಕ್ಕೆ ಹಾಕಿ ಮತ್ತು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಹಾಕಿ ಅದಕ್ಕೆ ಮತ್ತು ಒಂದೇ ಚಿಕ್ಕ ಗಾತ್ರದ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಬೇಕು ಒಗ್ಗರಣೆಗೆ. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ, ಒಗ್ಗರಣೆಗೆ ಹಾಕಬೇಕು. ಇದಾದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆಗಳನ್ನು ಅದಕ್ಕೆ ಸೇರಿಸ್ಬೇಕು. ಹಾಕಿ ಅದನ್ನು ಸರಿಯಾಗಿ ನಾವು ತಿರುಗಿಸ್ಬೇಕು. ಈ ಥರ ಕೈಯಾಡಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಮೇಲೆ ಬರೋ ಥರ, ಈ ಥರ ಎಣ್ಣೆ ಮೇಲೆ ಬರೋ ಥರ ನಾವು ಅದನ್ನು ಕೈಯಾಡಿಸ್ಕೋಬೇಕು. ಅದಾದಮೇಲೆ ನಮ್ಮ ರುಚಿಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಬೇಕು. ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಆಮೇಲೆ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ, ಮಸಾಲೆ ಇರುತ್ತೆ ಅದರಲ್ಲಿ, ಅದನ್ನು ಕೂಡ ಹಾಕಬೇಕು. ನಮ್ಗೆ ಇಷ್ಟೇ ಬೇಕಂದರೆ ಇಷ್ಟಕ್ಕೆ ನೀವು ಮೊಟ್ಟೆ ಹಾಕ್ಕೋಬೇಕು. ಗಟ್ಟಿಯಾಗಬೇಕಂದ್ರೆ ಇವು 4 ಮೊಟ್ಟೆ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದರೆ ಆಯಿತು. ಇಲ್ಲ ಸ್ವಲ್ಪ ನಮಗೆ ಸಾರು ಥರ ಬೇಕಪ್ಪ ಅಂತಂದರೆ 2 ಗ್ಲಾಸ್ ಅಥವಾ 1 ಗ್ಲಾಸ್ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು. ನಾನಿಲ್ಲಿ 1.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೊಟ್ಟೆ, ಹಸಿ ಮೊಟ್ಟೆನ ಒಡೆದು ಅದಕ್ಕೆ ಸೇರಿಸ್ಬೇಕು. ಒಡೆದಿರೋ ಮೊಟ್ಟೆ, ಕುದಿಸಿರೋ ಮೊಟ್ಟೆ ಅಲ್ಲ, ಒಡೆದಿರೋ ಮೊಟ್ಟೆ ಅದಕ್ಕೆ ಹಾಕಿದ್ವಿ ಅಂದರೆ ಮೊಟ್ಟೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಬರುತ್ತೆ. 2 ಹಾಕ್ಕೋಬೋದು, ಟೇಸ್ಟಿನೂ ಚೆನ್ನಾಗಿ ಬರುತ್ತೆ. ನಾನು ಒಂದೇ ಹಾಕ್ಕೊಂಡಿದ್ದೀನಿ, ಇರಲಿಲ್ಲ ನನ್ನ ಹತ್ರ 5 ಮೊಟ್ಟೆ ಇತ್ತು, ಅದರಲ್ಲಿ 4 ಬಾಯ್ಲ್ ಮಾಡಿಕೊಂಡು 1 ಮೊಟ್ಟೆನ ಅದಕ್ಕೆ ಹಸಿ ಮೊಟ್ಟೆ ಸೇರಿಸಿದೆ. ಆಮೇಲೆ ಈಗ ಫ್ರೈ ಮಾಡಿರೋ ಮೊಟ್ಟೆನ ಇದು ಸ್ವಲ್ಪ 1-2 ನಿಮಿಷ ಕುದ್ದಾದಮೇಲೆ ಇದಕ್ಕೆ ಮೊಟ್ಟೆ ಮತ್ತು ಈ ಮಸಾಲನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನಿಮಗೆ ಮಸಾಲೆ ಟೇಸ್ಟಿಗೆ ಧನಿಯಾ ಪೌಡ್ರ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಕಾಟ್ವಾ ಮಸಾಲ ಬೇಕಂದ್ರೆ ಕೂಡ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿ. ಈಗ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅವಳಿಗೆ ಮೊಟ್ಟೆ ಮಸಾಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ
ಸೊ ಈ ರೀತಿಯಾಗಿ ಸಾರು ತುಂಬ ಚೆನ್ನಾಗಿ ನನ್ನ ಮಗಳಿಗೆ ಹೊಟ್ಟೆ ಹಸಿವಾಗಿತ್ತು ಅಂತ ಹಾಕ್ಕೊಟ್ಟೆ. ಈ ರೀತಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ನಮ್ಮದು ಮೊಟ್ಟೆ ಮಸಾಲ ರೆಡಿ.